ನೀನೇನೇ ಹೇಳು, ನಮ್ಮೂರು ಭದ್ರಾ ಜಲಾಶಯ ಐತಲ್ಲ, ನೋಡೋಕೆ ಚಂದ. ನಮ್ಮ ಮಲೆನಾಡು ಐತಲ್ಲ, ನಿಜವಾಗ್ಲೂ ಸ್ವರ್ಗ. ನಾವಿಲ್ಲಿ ಜೀವನ ಮಾಡ್ತಿದ್ದೀವಲ್ಲ, ಬದುಕ್ತಾ ಇದೀವಲ್ಲ, ನಾವೆಲ್ಲ ನಿಜವಾಗ್ಲೂ ಪುಣ್ಯವಂತರೇ ಪುಣ್ಯವಂತರು. ಈ ಭದ್ರಾ ಜಲಾಶಯ ಬ್ಯಾಕ್ ವಾಟರ್ ಐತಲ್ಲ, ಸೆಂಟ್ರ್ ಗುಡ್ಡ ಅಂತ ಐತಲ್ಲಿ, ಅಲ್ಲೆಲ್ಲ ವಿವಿಧ ರೀತಿಯ ಪ್ರಾಣಿಗಳು, ಪಕ್ಷಿಗಳು, ಹುಲಿ, ಆನೆ, ಕಾಡು, ಸಿಂಹ, ಜಿಂಕೆ, ಕಡ, ಸಾರಂಗ, ಎಲ್ಲ ರೀತಿಯ ಪ್ರಾಣಿಗಳು ಇದಾವೆ. ಭದ್ರಾ ನೀರಲ್ಲಿ ಮತ್ತೆ ಬೋಟ್ ಬೇರೆ ಬಿಡ್ತಾರ, ಬಿಟ್ಕೊಂಡು ಹೋಗ್ತಾರಲ್ಲ, ಒಬ್ರಿಗೆ 600 ರೂಪಾಯಿ ಅಂತೆ. 600 ರೂಪಾಯಿ ಫೀಸು. 1 ಗಂಟೆ ಕರ್ಕೊಂಡೋಗಿ ಬಂದ್ಬಿಡ್ತಾರೆ ಅತ್ಲಾಗೆ. ಏನೇನಿದೆಲ್ಲ ತೋರಿಸ್ಕೊಂಡು 1 ಗಂಟೆ ಕರ್ಕೊಂಡೋಗಿ ಬಂದ್ಬಿಡ್ತಾರೆ. ಈ ಕ್ರಸ್ಟ್ ಗೇಟಿಂದ ನೀರು ಬೀಳುತ್ತಲ್ಲ ನದಿಗೆ, ಅದು ನೋಡೋಕ್ಕಂತೂ ಇನ್ನೂ ಚಂದ. ಎಷ್ಟೊಂದು ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ಎಷ್ಟು ಸರಿ ಹೇಳ್ತೀಯ ಅಣ್ಣ, ಹೇಳಿದೆ ಹೇಳ ಕಿಸ್ಬಾಯ್ ದಾಸ ಅಂತ ಹೇಳ್ಬಿಟ್ಟು. ಇಲ್ಲೇನಮ್ಮ ಇಷ್ಟೊಂದು ಜನ ಗಂಡಸರಿದ್ದಾರೆ, ನಾವು ಇಲ್ಲಿ ಹೋಗ್ತೀವಿ ಅಂತಾನೆ ಕೇಳ್ತಾರೆ. ಯಾಕಂಗೆ ತರ್ತೀಯ? ನಾವೇನು ದೊಡ್ಡ ಮಾಡಕ್ಕೆ ಹೋಗ್ತಿದ್ದೀವಿ, ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಿರೋದು. ಸುಳ್ಳು ಕೇಳೋಣ, ನಿಜನೇ ಹೇಳೋಣ ಬಿಡು, ಆಗಿದ್ದಾಗಲಿ. ಯಾರಿಗೂ ಹೆದರ್ಬೇಕಾಗಿಲ್ಲ ನಾವು. ಸರಿ ಆಯ್ತು, ನಡಿಯಕ್ಕ ಹೋಗೋಣ. ಓಹೋ ಹೋ ಹೋ ಹೋ, ಏನು ರಾಗಿಮೇಲ್ ಜೇಮ್ನವರು, ಸರೋಜಮ್ನವರು ಹಿಂಗೆ ಹೋಗ್ತಿದ್ದೀರಾ? ಬೆಳಗ್ಗೆಲೆ ಒಳ್ಳೆ ರೇಸ್ ಕಾರ್ಗಳು ಹೋಗ್ತಾವಲ್ಲ, ಹಂಗೆ ಹೋಗ್ತಿದ್ದೀರಾ? ಏನು ಸಮಾಚಾರ? ಏನು ಪಿಕ್ನಿಕ್ ಏನಾರ ಹೋಗ್ತಿದ್ದೀರಾ ಅಥವಾ ಶಾಪಿಂಗ್ ಏನಾರ ಹೋಗ್ತಿದ್ದೀರಾ? ಕಣಣ್ಣ, ಕರಿಯಪ್ಪಣ್ಣ, ನಾವು ಪಿಕ್ನಿಕ್ಗೆ ಹೋಗ್ತಿರೋದು. ಸಿಗಂದೂರು ಚೌಡೇಶ್ವರಿ ಐತಲ್ಲ, ಅಲ್ಲಿಗೆ ಹೋಗ್ತೀವಿ ನಾವು. ಹೊಸ ಕೇಬಲ್ ಬ್ರಿಡ್ಜ್ ಬೇರೆ ಮಾಡೋರಲ್ಲ, ಅದನ್ನು ನೋಡ್ಕೊಂಡು ತಾಯಿ ಮಹಾತಾಯಿ ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಬರ್ತೀವಿ ನಾವು. ನಾನು ಸರೋಜಮ್ಮ ಹೊರಟಿದ್ದೀವಿ. ಅಲ್ಲಮ್ಮ, ನೀವು ಹೋಗಿ ಬರ್ರಿ, ಬೇಡ ಅನ್ನಲ್ಲ. ನಿಮ್ಮಿಬ್ಬರಿಗೆ ಹೋಗಿ ಬರೋದು ಗೊತ್ತಾಗ್ತೈತೆ. ತುಂಬ ದೂರ ಐತೆ ಕಣ ಮಾತು. ಏ ಕೊಟ್ರೇಶಣ್ಣ, ಬರೀ ನಾವಿಬ್ಬರೆಲ್ಲ ಹೋಗ್ತಿರೋದು. ನಮ್ಮ ಜೊತೆ ಸುಂದ್ರಮ್ಮ, ರಜಮಾಗ, ಕೆಂಚಪ್ಪನವರು ಬರ್ತಾರೆ. 2 ಬಸ್ ಬಿಟ್ಟವ್ರಂತಲ್ಲ, ಗೌರ್ಮೆಂಟ್ ಬಸ್ಸು, ಅದ್ರಾಗ ಹೋಗ್ತೀವಿ, ಅದ್ರಾಗೆ ಬರ್ತೀವಿ ನಾವು. ಓಹೋ ಹೋ ಹೋ, ಹೀಗೋ ಸಮಾಚಾರ. ಈಗ ಅರ್ಥವಾಯ್ತು. ಹೋಗ್ಬರ್ರಿ ಅಮ್ಮ, ಹೋಗ್ಬರ್ರಿ, ಬಸ್ಸಿಗೆ ತಡವಾಯಿತು, ಹೋಗ್ಬರ್ರಿ. ನಾವು ಎಲ್ಲ ಊರು ಜನ ಸೇರ್ಕೊಂಡು ಭದ್ರಾಳ ನೋಡೋಕೆ ಹೋಗಿದ್ವಲ್ಲ, ಅವಾಗ ಇವ್ರನ್ನ ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಆ ಸಿಟ್ಟಿಗೆ ಮೋಸ್ಟ್ಲಿ ಹೋಗ್ತಿರ್ಬೇಕು ಇವರು ಸಿಗಂದೂರು ಚೌಡೇಶ್ವರಿಗೆ. ಹೋಗ್ಬರ್ಲಿ ಬಿಡು ಅತ್ಲಾಗೆ. ಏನು ಮಾಡೋಕ್ಕಾಗತ್ತೆ, ಹೋಗ್ಬರ್ಲಿ ಬಿಡು. ಅದು ಸರಿ, ಬರೋದು ಬಿಡೋದು ಅವರ ಇಷ್ಟ. ನಾವು ಬರೋನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಅತ್ಲಾಗೆ. ಆಗ್ಬೇಕು, ನಾನು ಬಂದಿಲ್ವಲ್ಲ, ನಂದು ಬೇರೆ ಕೆಲಸ ಐತೆ ಅಂತ ಹೇಳ್ಬಿಟ್ಟು ನಾನು ಬಂದಿಲ್ಲ. ಅವ್ರವ್ರ ಇಷ್ಟ, ಹೋಗೋದು ಬರೋದು ಬಿಡೋದು, ನಮ್ಗೆ ಯಾಕಣ ಅಲ್ವಾ? ಸರಿ ಆಯಿತು, ಕೊಟ್ರಿ. ನಾನೊಂಚೂರು ತೋಟದ ಕಡೆ ಹೋಗ್ಬರ್ತೀನಿ. ಆಮೇಲೆ ಸಂಜೆಗೆ ಸಿಗೋಣ. ನಾನು ಅದನ್ನೇ ಹೇಳಕ್ಕೆ ಬಂದೆ, ನೀನು ಹೇಳ್ಬಿಟ್ಟೆ. ಸರಿ ಆಯ್ತು, ಸಂಜೆಗೆ ಸಿಗೋಣ. ಅಗ್ಗಳ ಗಣೆ ಅಂತ ಹೇಳಿ ನಮಗಿನ ಮುಂಚೆಗೆ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಂಡಿದ್ದೀರಾ, ಭಾಳ ಒಳ್ಳೇದಾಯ್ತು. ನಿಮ್ಮ ನೋಡಿಕೊಂಡು ನಾವು ಮನೆ ಹತ್ರ ಹೋಗಿದ್ವಿ. ಅಲ್ಲಿರಲಿಲ್ಲ ನೀವು, ಹೋಗಿದ್ರಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ಭಾಳ ಒಳ್ಳೇದಾಯ್ತು. ಬರ್ರಿ ಅಮ್ಮಯ್ಯ, ಬೇಗ, ಇನ್ನೂ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಿ. ಬಸ್ ಬರೋ ಹೊತ್ತಾಯ್ತತ್ಲಾಗೆ, ಇದು ಬಿಟ್ಟರೆ ಮತ್ತೆ ಬಸ್ ಇಲ್ಲ ನಮಗೆ. ಬೇಗ ಬರ್ರಿ. ಬಂದ್ವಿ ಕಣೆ ಹೇಳಕ್ಕ, ಬಂದ್ವಿ. ಯಾಕಂಗೆ ಸಿಟ್ಟು ಆಗ್ತೀರಾ? ಬಂದ್ವಿ, ತಡೀರಿ. ಸ್ವಲ್ಪ ಒಂದು ಸ್ವಲ್ಪ ಅಡುಗೆ ಮಾಡಿಟ್ಟು ಬರೋದು ತಡವಾಯ್ತು, ಹಂಗಾಗಿ ಒಂಚೂರು ಬಳಸ್ಕೊಂಬಂದ್ವಿ. ಹಂಗೆ ಓಟ್ ಹತ್ರ ಕರಿಯಪ್ಪಣ್ಣರು, ಕೊಟ್ರೇಶ್ ಅಣ್ಣರು, ಸುರೇಶ್ ಅಣ್ಣ ಎಲ್ಲ ಇದ್ರ, ಕೇಳಿದ್ರು ನಮ್ಮನ್ನ, ಅದಕ್ಕೆ ಉತ್ತರ ಹೇಳ್ಬಿಟ್ಟು ಬರೋದಕ್ಕೆ ಇಷ್ಟೊತ್ತಾಯ್ತು. ನೀವೇನು ಅನ್ಕೋಬೇಡ್ರಿ. ಹೌದಾ? ಓಹೋ, ಸರಿ ಆಯಿತು. ಏನಾರು ಅನ್ಕೊಂಡಿರ್ತಾರೆ, ಇಲ್ಲಿ ಬಿಡ್ರಿ. ಬಸ್ ಬರ್ತೀವಿ, ಹೋಗೋಣ. ಆ ಕಡೆಮ್ಮ ಬಸ್ ಬಂತು, ನಡ್ರಿ ಹತ್ಕೊಳ್ರಿ, ಹೋಗೋಣ. ರೀ ಕಂಡಕ್ಟ್ರೆ, ತಡೀರಿ, ಬಂದ್ವಿ, ಓಡ್ ಬಂದ್ವಿ. ಹಬ್ಬ, ಹೆಂಗ ಬಂದು ಸೇರ್ಕೊಂಡ್ವಿ ಪುಣ್ಯಕ್ಷೇತ್ರಕ್ಕೆ. ಭಾಳ ಬೇಗನೆ ಚೆನ್ನಾಗಿ ಓಡ್ಕೊಂಬಂದ್ರು. KSRTC ಭಾಳ ಚೆನ್ನಾಗಿ ಓಡಿಸ್ಕೊಂಬಂದ್ರು ಸಿಗಂದೂರು ಇದಕ್ಕೆ. ನಡೀರಿ, ದೇವರ ದರ್ಶನ ಮಾಡೋಣ. ತಾಯಿ ಸಿಗಂದೂರು ಚೌಡೇಶ್ವರಿನ ದರ್ಶನ ಮಾಡ್ಕೊಂಡು ಬರೋಣ. ನಡೀರಿ. ದೇವರ ದರ್ಶನ ಮಾಡೋಣ. ತಾಯಿ ಸಿಗಂದೂರು ಚೌಡೇಶ್ವರಿನ ದರ್ಶನ ಮಾಡ್ಕೊಂಡು ಬರೋಣ. ನಡೀರಿ. ಅಬ್ಬಬ್ಬಬ್ಬಬ್ಬ, ಮಹಾದ್ವಾರ ನೋಡಿ ಎಷ್ಟು ಚೆನ್ನಾಗೈತೆ ಸಿಗಂದೂರು ಚೌಡೇಶ್ವರಿ ತಾಯಿದು. ನಮ್ಮ ಜೀವನ ನಿಜವಾದ ಪಾವನ. ನಿಜ ಕಣಮ್ಮ, ನಮ್ಮ ಜೀವನ ನಿಜವಾದ ಪಾವನನೇ ಕಣಮ್ಮ.
ತಾಯಿ ಮಹಾತಾಯಿ ಕಾಪಾಡಮ್ಮ. ನಿನ್ನ ನೋಡಕ್ಕೆ ಮಲೆನಾಡಿಂದ ಅಷ್ಟು ದೂರದಿಂದ ಬಂದಿದ್ದೀವಮ್ಮ. ತಾಯಿ ಕಾಪಾಡಮ್ಮ. ನಿನ್ನ ಆಶೀರ್ವಾದ ನಮ್ಮಲ್ಲಿಲ್ಲಮ್ಮ. ತಾಯಿ ಮಹಾತಾಯಿ ಸಿಗಂದೂರು ಚೌಡೇಶ್ವರಿ ನಮ್ಮೆಲ್ಲರನ್ನೂ ಕಾಪಾಡಮ್ಮ. ನಾಡಲ್ಲಿ ಮಳೆ ಬೆಳೆ ಸುಖ ಸಮೃದ್ಧಿ ಶಾಂತಿ ಸಂತೋಷ ಎಲ್ಲ ಇರಂಗ್ ಮಾಡಮ್ಮ. ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಮ್ಮ ತಾಯಿ ಸಿಗಂದೂರು ಚೌಡೇಶ್ವರಿ. ಓ ನಮ್ಮ ತಾಯಿ, ನೀನು ಬರ್ಬೇಕಾರೆ ಹೊಸ ಸೇತುವೆ ಕೇಬಲ್ ಬ್ರಿಡ್ಜ್ ಮಾಡಿಸಿದ್ದೆಲ್ಲ ಅದರ ಮುಖಾಂತರನೇ ಬಂದ್ವಿ. ನಿನ್ನ ನೋಡೋ ಬರದಲ್ಲಿ ಆ ಕೇಬಲ್ ಬ್ರಿಡ್ಜ್ನ ನೋಡ್ಕೊಂಡು ಬರಲಿಲ್ಲ. ಹಂಗಾಗಿ ಈಗ ಹೋಗ್ತಾ ಕಣ್ಣು ತುಂಬ ನೋಡ್ಕೊಂಡು ಹೋಗ್ತೀವಮ್ಮ. ತಾಯಿ ಸಿಗಂದೂರು ಚೌಡೇಶ್ವರಿ ಕಾಪಾಡಮ್ಮ. ತಾಯಿ ಕಾಪಾಡು. ನೋಡ್ಕೊಳ್ರಮ್ಮ, ನೋಡ್ಕೊಳ್ರಿ. ಇದೊಂದು ಇದೆ ಸಿಗಂದೂರು ಕೇಬಲ್ ಬ್ರಿಡ್ಜು. ನೋಡು, 473 ಕೋಟಿ ರೂಪಾಯಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ನೋಡು, ಈ ಕಡೆ ಇದು ಶರಾವತಿ ನದಿ, ಈ ಕಡೆ ಅಂಬಾಳಗೋಡ್ಲಿಂದ ಆ ಕಡೆ ಕಳಸವಳ್ಳಿಗೆ ನೋಡು 2 ಕಿಲೋಮೀಟ್ರ್ 25 ಮೀಟ್ರ್ ಆಗುತ್ತೆ. ಅಷ್ಟು ಉದ್ದ ಇದೆ ಸೇತುವೆ. ಇದು ಆಮೇಲೆ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ತೂಗು ಸೇತುವೆ ಕಣ್ರಮ್ಮ. ಕೆಂಚಪ್ಪರೆ ಈ ಸಿಗಂದೂರು ಕೇಬಲ್ ಬ್ರಿಡ್ಜ್ ಬಗ್ಗೆ ಭಾಳ ತಿಳ್ಕೊಂಡಿದ್ರೆ ಕಣ್ರಿ. ಅದ್ಲಾಗೆ ನಮ್ಮನ್ನ ಸಿಗಂದೂರು ದೇವಿ ದರ್ಶನ ಮಾಡಿಸಿದ್ರಿ. ಸಿಗಂದೂರು ಕೇಬಲ್ ಬ್ರಿಡ್ಜ್ ಕರ್ಕೊಂಬಂದು ತೋರಿಸಿದಿರ. ಭಾಳ ಒಳ್ಳೇದಾಗುತ್ತೆ ಕಣ್ರಿ. ಕಣ್ರಿ ಕೆಂಚಪ್ಪರೆ, ನಾನು ಅಲ್ಲಿ ಜಮೀನ್ ಮನೇಲಿ ರಾಗಿ ಜೋಳ ಅಕ್ಕಿ ಧನಿಯಾ ಪುಡಿ ಇವನ್ನೇ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅದ್ಲಾಗೆ ಇದನ್ನೆಲ್ಲ ನನಗೆ ಗೊತ್ತಿರಲಿಲ್ಲ. ನೀವು ಕರ್ಕೊಂಬಂದು ಭಾಳ ಒಳ್ಳೇದು ಮಾಡಿದ್ರಿ. ಮೊದಲು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಲಾಂಚ್ ಅಂತ ಇರ್ತಿತ್ತು. ಅದರಲ್ಲಿ ಗಾಡಿಗಳು ಬಸ್ಗಳು ಜನಗಳೆಲ್ಲ ಕರ್ಕೊಂಡೋಗಿ ಆ ಕಡೆಯಿಂದ ಬಿಡೋದು, ಮತ್ತು ಆ ಕಡೆಯಿಂದ ಈ ಕಡೆ ಬಿಡೋದು. ಒಟ್ಟು ಹಳ್ಳಿ ಲಾಂಚ್ ಇದ್ವು. ಹೋಗೋಕ್ಕೆ 1 ಅರ್ಧ ಗಂಟೆ, ಬರೋಕ್ಕೆ 1 ಅರ್ಧ ಗಂಟೆ ಆಗ್ತಿದ್ದು. ಇವಾಗ ಹಂಗಿಲ್ಲ, ಜೀವನಾಗ ಹೋಗೋದು ಜೀವನಾಗ ಬರೋದು. ನೋಡು, ಗೌರ್ಮೆಂಟ್ ಬಂದವರು ಬಸ್ ಬರ ಬಿಟ್ಟವ್ರ, ಜನಗಳಿಗೆ ಅನುಕೂಲ ಆಯ್ತು ಅದ್ಲಾಗೆ. ನೋಡಿದ್ರೆ ನೀವು ಈ ಥರ ಸಿಗಂದೂರು ಚೌಡೇಶ್ವರಿಗೆ ಬಂದೋಗಿದ್ದೀರಾ? ಹಾಗಾದರೆ ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ಮಲೆನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ.